ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಈ ವಿಷಯದಲ್ಲಿ ನಮ್ಮ ನಡೆದಾಡೋ ದೇವರು ಸಾಕ್ಷಾತ್ ಗವಿಶ್ರೀಗಳೇ ಮೊಟ್ಟ ಮೊದಲ ಬಾರಿಗೆ ಸಾರ್ವಜನಿಕರಿಗೋಸ್ಕರ ಕೊಪ್ಪಳದಲ್ಲಿ ಅವರು ನಡು ಬೀದಿಗೆ ಬಂದು ಹೋರಾಟ ಮುಂದಾಳತ್ವವನ್ನು ಅವರು ವಹಿಸಿರುವಂಥದ್ದು ನಾವು ಯಾರೂ ಮರೆಯೋಂಗಿಲ್ಲ. ಈ ವಿಷಯದಲ್ಲಿ ವಿಧಾನಸಭೆಯಲ್ಲಿ ಕೂಡ ನಾನು ಇದನ್ನು ಭಾಳ ಗಂಭೀರವಾಗಿ ಇದನ್ನು ಪ್ರಸ್ತಾಪ ಮಾಡಿದೆ. ಆದರೂ ಕೂಡ ಇವತ್ತು ರಾಜ್ಯ ಸರ್ಕಾರ ಈ ವಿಷಯದಲ್ಲಿ ಅವ್ರು ಏನು ಮಾತಾಡ್ತಾ ಇದ್ದಾರೆ ಅದನ್ನು ಯಾವುದು ಕೂಡ ಪಾಲಿಸುವಂಥ ಒಂದು ಪರಿಸ್ಥಿತಿ ಕಾಣ್ತಾ ಇಲ್ಲ. ಸ್ಥಳೀಯ ಶಾಸಕರೇನಿದ್ದಾರೆ, ಇವತ್ತು ರಾಘವೇಂದ್ರ ಹಿತ್ನಾಳ್ ಅವರಾಗಿರ್ಬೋದು, ಸಂಸದರಾಗಿರುವಂಥ ರಾಜಶೇಖರ್ ಹಿತ್ನಾಳ್ ಏನಿದ್ದಾರೆ, ಅವರೇ ಬಂಡೂಟಾಗಿ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಮಾತಾಡ್ತಾ ಇರುವಂಥದ್ದು. ಇವತ್ತು ನಿಜವಾಗ್ಲೂ ಕೂಡ ಒಬ್ಬ ಜನಪ್ರತಿನಿಧಿ ಇವತ್ತು ಆ ಭಾಗದ ಶಾಸಕರಾಗಿ, ಈ ಭಾಗದ ಸಂಸದರಾಗಿ ಅವ್ರದ್ದೇ ಸರ್ಕಾರ ಇಟ್ಕೊಂಡ್ಬಿಟ್ಟು ಇವತ್ತು ಏನೇ ಮಾತಾಡ್ತಾ ಇದ್ರು ಕೂಡ ಬಂಡೋಟ ಕಾಮಗಾರಿ ಏನಿದೆ ಒಳಗಡೆ ತುಂಬ ವಿಜೃಂಭಣೆಯಿಂದ ಕೆಲಸ ಆಗ್ತಾಯಿದೆ ಅಂತೇಳಿ ಇವತ್ತು ಕೊಪ್ಪಳದಲ್ಲಿ ಸುಮಾರು ಕೆಲವೊಂದು ಗ್ರಾಮಗಳಲ್ಲಿ ಇವತ್ತು ಉಸಿರಾಡುವಂಥ ಒಂದು ವಿಷಯದಲ್ಲಿ ಭಾಳ ತೊಂದರೆ ಆಗಿಬಿಟ್ಟು ಆ ವಿಡಿಯೋನ ಪ್ರದರ್ಶನ ಮಾಡಿದಗಳಿಂದ ಹಿಡಿದು ಅಲ್ಲಿರುವಂಥ ವೇದಿಕೆ ಮೇಲೆ ಅವತ್ತೆಲ್ಲರಿಗೂ ಕಣ್ಣಲ್ಲಿ ನೀರು ಬರ್ತದೆ. ಇದೆಲ್ಲವುದನ್ನು ಕೂಡ ನೋಡಿ ಕೊಪ್ಪಳ ನಗರಕ್ಕೆ ಅಂಟ್ಕೊಂಡೇ ನಿಮಗೆ ಒಂದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಗೆ ಅಂಟ್ಕೊಂಡು ಇವತ್ತು ಆ ಇಂಡಸ್ಟ್ರಿ ಬರ್ತಾ ಇರುವಂಥದ್ದು ತುಂಬ ಆಘಾತಕಾರಿ ವಿಷಯ ಇದು. ಈ ವಿಷಯದಲ್ಲಿ ನಮ್ಮ ಸ್ಥಳೀಯ ಶಾಸಕರಾಗಿರುವಂಥ ರಾಘವೇಂದ್ರ ಹಿತ್ನಾಳ್ ಸಂಸದರು ಅವರು ಮುಖ್ಯಮಂತ್ರಿಗಳಿಗೆ ಅತ್ಯಂತ ಆಪ್ತರು ಸನ್ನಿಹಿತರಾಗಿ ಇದ್ಕೊಂಡು ಕೂಡ ಇವತ್ತು ಈ ಕೆಲಸ ಅವರು ನಿಲ್ಲಿಸಲಿಕ್ಕೆ ಆಗ್ತಾ ಇಲ್ಲ ಅನ್ನೋಂಥದ್ದು ನಿಜವಾಗ್ಲೂ ಕೂಡ ತುಂಬ ಬೇಸರ ಸಂಗತಿ. ಇವತ್ತು ನಾವೆಲ್ಲರೂ ಕೂಡ ನಾವೇನೇ ಮಾತಾಡಿದ್ರು ಕೂಡ ಇವತ್ತು ಸಂಪೂರ್ಣವಾಗಿ ಸರ್ಕಾರ ಬಂಡೋಟ ಕಂಪ್ನಿಗೆ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾಗ ನಾವು ನಿಸ್ಸಹಾಯಕರಾಗಿರುವಂಥ ಒಂದು ಸ್ಥಿತಿ ಇವತ್ತು. ಸೊ ಹಾಗಾಗಿ ನಾವು ಹೋರಾಟವನ್ನು ಮಾಡಿದ್ದೀವಿ. ವಿಧಾನಸಭೆಯಲ್ಲಿ ನಾನು ಭಾಳ ದೊಡ್ಡ ಪ್ರಮಾಣದಲ್ಲಿ ಧ್ವನಿ ಎತ್ತಿದ್ದನ್ನು ಕೂಡ ಇವತ್ತು ತಾವೆಲ್ಲರೂ ಕೂಡ ನೋಡಿರುವಂಥದ್ದು. ಆದರೂ ಕೂಡ ದುರದೃಷ್ಟ ಅಂತಂದರೆ ಇವಾಗ ಇವತ್ತು ಅಲ್ಲಿ ಇನ್ನೂ ನಾವು ಡೆಪ್ತಾಗಿ ಹೋದರೆ ಭಾಳ ವಿಷಯಗಳಿರ್ತವೆ. ಅದನ್ನು ನಿಮಗೆ ಎಷ್ಟು 10,000 ಎಕರೆ ಬೇಕಂದ್ರೂ ಕೂಡ ಲ್ಯಾಂಡ್ ಇಲ್ಲ. 5,000 ಬೇಕಾ, 10,000 ಲಕ್ಷ್ಮೀ ಮಿಟ್ಟಲ್ ಅವರು ಇದ್ದಾರೆ ಸರ್. ಲಕ್ಷ್ಮೀ ಮಿಟ್ಟಲ್ ಇವತ್ತು ಇಲ್ಲಿ ನಾನು ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಅವರು ಆಂಧ್ರದ ವೈಜಾಗ್ ಅವರು ಹೋಗ್ಬಿಟ್ರು. ಇವತ್ತು ಬಳ್ಳಾರಿಯಲ್ಲಿ ಯಾರಿಗೂ ಜನರಿಗೆ ತೊಂದರೆ ಆಗದೇ ಇರುವಂಥ ಒಂದು ರೀತಿಯಲ್ಲಿ ವಿಜಯನಗರ ಅಭಿವೃದ್ಧಿ ಪ್ರಾಧಿಕಾರ ಅಂತೇಳಿ ಸುಂಡೂರು ಸುತ್ತಮುತ್ತ ಗಣಿಗಾರಿಕೆ ಏನಾಗ್ತಾ ಇದೆ ಆ ಭಾಗದಲ್ಲಿ ಲ್ಯಾಂಡ್ ಸಾಕಷ್ಟು ಇದೆ, ಬೇಕಿದ್ರೆ ಅಲ್ಲಿ ಮಾಡಿ. ಬೇಡ ಕೊಪ್ಪಳ ಜಿಲ್ಲೆಗೆ ಮಾಡಬೇಕು ಅಂತಂದರೆ ಗ್ರಾಮಗಳಿಗೆ ಜನರಿಗೆ ತೊಂದರೆ ಆಗದೇ ಇರುವಂಥ ಬಯಲು ಭೂಮಿ ಎಲ್ಲಾದರೂ ಹುಡುಕಿ ಅಂಥ ಕಡೆ ಬೇಕಿದ್ರೆ ಬಂಡೋಟಾಗಿ ಕೊಡಿ. ಅಷ್ಟೇ ಆಗಿ ಒಂದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಅದರ ಬದಲಾಗಿ ಇವತ್ತು ಅಂಥ ಒಂದು ಇಡೀ ನಮ್ಮ ಉತ್ತರ ಕರ್ನಾಟಕಕ್ಕೆ ಹೆಸರಾಂಥ ಒಂದು ಮಠ, ಅಲ್ಲಿ 5,000-6,000 ಮಕ್ಕಳು ಹೋಗ್ತಾ ಇದ್ದಾರೆ. ಕೊಪ್ಪಳದಲ್ಲಿ ಜನರಿಗೆ ಆರೋಗ್ಯ ವಿಷಯದಲ್ಲಿ ತುಂಬ ಅಸ್ತವ್ಯಸ್ತ ಆಗ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.